ಈ ನಾಡು ಕಂಡಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮಾದೇವಿ ಅವರು. ಬಹುಶಃ ಯಾವಾಗಲೂ ಹೇಳ್ತಾರೆ ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ದೇವೇಗೌಡರು ಸರ್ಗೆ, ಕುಮಾರಣ್ಣ ಮತ್ತು ಇಡೀ ಕುಟುಂಬಕ್ಕೆ ಈ ನೋವನ್ನು ಬರೆಸೋ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಯಾಕೆಂದರೆ ಒಂದು ಭಾಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಂಗೆ ನೂರಾರು ಮಕ್ಕಳನ್ನ ಸಾಕಿ ಏನೋ ಚೆನ್ನಾಗಿ ಬೆಳೆಸಿದಂಥ ತಾಯಿ ಆತ್ಮ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ಅನುಭವಿಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.